ಕುಮಟಾದ ಹೊಳೆಗದ್ದೆಯ ಟೋಲ್ಗೇಟ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಕುಮಟಾ ತಾಲೂಕಿನ ಹೊಳೆಗದ್ದೆಯಲ್ಲಿ ಚತುಷ್ಪಥ ಟೋಲ್ನಲ್ಲಿ ಸ್ಥಳೀಯ ನೋಂದಣಿ ವಾಹನಗಳಿಗೆ ಶುಲ್ಕ ವಸೂಲಾತಿಯನ್ನ ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ಕುಮಟಾ ಹಾಗೂ ಹೊನ್ನಾವರದ ಟ್ಯಾಕ್ಸಿ ಚಾಲಕ ಮಾಲಕರ ಒಕ್ಕೂಟ, ಟಿಪ್ಪರ್ ಯೂನಿಯನ್ ಇತರ ಸಂಘಟನೆಗಳು ಪಾಲ್ಗೊಂಡಿದ್ದವು. ಟೋಲ್ ಬಳಿ ಐಆರ್ಪಿ ಕಚೇರಿ ಎದುರು ಧರಣಿ ಕುಳಿತ ಪ್ರತಿಭಟನಾಕಾರರು ಚತುಷ್ಪಥ ಕಾಮಗಾರಿ ಪೂರ್ಣಗೊಳಿಸದೆ ಸ್ಥಳೀಯ KA-47 ನೋಂದಣಿ ವಾಹನಗಳಿಗೂ ದಬ್ಬಾಳಿಕೆಯಿಂದ ಶುಲ್ಕ ವಸೂಲಾತಿ ಮಾಡುತ್ತಿರುವ ಬಗ್ಗೆ ಮತ್ತು ಜನಪ್ರತಿನಿಧಿಗಳ ಜಿಲ್ಲಾಡಳಿತದ ಮೌನದ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ತಹಶೀಲ್ದಾರ್ ಮೇಘರಾಜ್ ನಾಯ್ಕ್ ಸ್ಥಳಕ್ಕೆ ಬಂದು ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿದ್ರು. ಶುಲ್ಕ ವಿನಾಯಿತಿಯ ಬಗ್ಗೆ ಅಧಿಕೃತ ಹೇಳಿಕೆ ನೀಡದೆ ಹೋದ್ರು. ಒಂದು ವೇಳೆ ಇವತ್ತಿನಿಂದ ನಮ್ಮ ಸ್ಥಳೀಯರ ವಿರುದ್ಧ ನೀವು ಮಾತಾಡ್ರೆ ನಿಮ್ಗೆ ಹೊಡಿತೇವೆ. ಮಾತಾಡ್ಬೇಡ್ರಿ, ಕೈ ಮುಗಿತೆ. ನೀವು ಕನ್ನಡಿಗರು, ನಮ್ಮನ್ನ ಹಣ ಇರೋ ನೀವು ಬರ್ಬೇಡ್ರಿ. ನಮ್ಮ ಕೈ ದುಡ್ಡಿಲ್ಲ ರೀ. ಕೊರೋನಾ ಸಂದರ್ಭದಲ್ಲಿ ದುಡ್ಡಿಲ್ಲ. ಅವ್ರಿಗೆ ಯಾಕೆ ದುಡ್ಡು ಮಾಡ್ಕೊಡ್ತೀರಿ? ಅವ್ರು ಲೂಟಿ ಮಾಡ್ತಾ ಇದಾರೆ, ನಮ್ಗೆ ಗೊತ್ತು. ಈ ಟೋಲೆ ಮಾಡೋಂಗಿಲ್ಲ. ದಿನ ಸಾವಿರಾರು ಕೋಟಿ ದೊಡ್ಡ ಕಂಪನಿ ಅದು. ಇವತ್ತು ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಹಾಗೂ ಇಲ್ಲಿ ಟೋಕಲ್ ಫ್ರೀ ಬಿಡ್ಬೇಕು. ಏನ್ರಿ ಸೂರಜ್ ನಾಯ್ಕರು? ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಕರವೇ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಡ್ಗಾರ್, ಬೇಕಾಬಿಟ್ಟಿಯಾಗಿ ಸಾರ್ವಜನಿಕರಿಂದ ಟೋಲ್ ವಸೂಲಿ ಮೂಲಕ ಅಕ್ರಮ ಮತ್ತು ಅನ್ಯಾಯ ಎಸಗುತ್ತಿರುವ ಐಆರ್ಬಿ ಧೋರಣೆಗೆ ಸ್ಥಳೀಯ ಜನರ ಪರವಾಗಿ ನಿಲ್ಲಬೇಕಾದ ಜನಪ್ರತಿನಿಧಿಗಳು ಮೌನವಾಗಿದ್ದಾರೆ. ಜಿಲ್ಲಾಡಳಿತ ಅಸಹಾಯಕವಾದಂತಿದೆ. ಯಾಕೆಂದ್ರೆ ಅವರ ವಾಹನಗಳಿಗೆ ಇಲ್ಲಿ ಟೋಲ್ ವಸೂಲಿ ಮಾಡುವುದಿಲ್ಲ. ನಾವು ಕೂಡ ಯಾರು ಟೋಲ್ ಕಟ್ಟುವುದಿಲ್ಲ. ದಯವಿಟ್ಟು KA-47 ನೋಂದಣಿಯವರು ಯಾರು ಹೊಳೆಗದ್ದೆ ಟೋಲ್ ನಲ್ಲಿ ಶುಲ್ಕ ಕೊಡಬೇಡಿ. ಹೇಳಿದ್ರೆ ನಮಗೆ ತಿಳಿಸಿ, ನಾವು ನಿಮ್ಮೊಂದಿಗಿದ್ದೇವೆ. ಸುಂಕ ಕಟ್ಟಿಲ್ಲವೆಂದು ನಿಮ್ಮ ಮೇಲೆ ದೌರ್ಜನ್ಯ ಮಾಡುವ ಹಕ್ಕು ಟೋಲ್ನವರಿಗೆ ಇಲ್ಲ. ಯಾರು ಕೂಡ ಹೆದರಬೇಡಿ. ಹೆದರಿಸಿದ್ರೆ ವನಕ್ಕೆ ತೆಗೆದುಕೊಳ್ಳಿ. ಶುಲ್ಕ ಉಚಿತವೆಂದು ದಬಾಯಿಸುವುದನ್ನ ಕಲಿಯಿರಿ. ಐಆರ್ಬಿ ಅಥವಾ ಜಿಲ್ಲಾಡಳಿತದಿಂದ ನಿಮ್ಮದೇನು ಕಿತ್ತುಕೊಳ್ಳಲು ಆಗುವುದಿಲ್ಲ. ಯಾವುದೇ ಪ್ರಕರಣ ದಾಖಲಾಗುವುದಿಲ್ಲ ಎಂದು ಭಾಸ್ಕರ್ ಪಡ್ಗಾರ್ ಹೇಳಿದ್ರು. MP ಕಲೆಕ್ಷನ್ ಮಾಡ್ಬಿಡ್ರಿ. ನಮ್ಮಂತ ಅಮಾಯಕರನ್ನು ಯಾಕ್ರಿ ನೀವು ಹಿಡಿತೀರಿ? ಬಡವರನ್ನು ಯಾಕೆ ಹಿಡಿತೀರಿ? ನೀವು ತಾಕತ್ತಿದ್ರೆ IRB ಅವರೇ ಜನಪ್ರತಿನಿಧಿಗಳಿಗೆ ಸುಂಕ ವಸೂಲಾತಿ ಮಾಡಿ, ನನ್ನಂತವ್ರಿಗೆ ವಸೂಲಾತಿ ಮಾಡಿ, ಆವಾಗ ನಿಮ್ ತಾಕತ್ತನ್ನು ಒಪ್ಕೊಂತೇನೆ. ಅದ್ ಬಿಟ್ಟು ಅಮಾಯಕರು, ಪಾಪ ಅಮಾಯಕರು ಗೋಳು ಹೋಯ್ಕಂತಾರ್ರಿ ನಮ್ ದುಡ್ಡು. ಕೊರೋನಾ ಸಂದರ್ಭದಲ್ಲಿ ನಾಚಿಕೆ ಆಗ್ಬೇಕು. ದಯವಿಟ್ಟು ಇವರಿಗೆ ಇಲ್ಲಿ ಸ್ಥಳೀಯ ಆರಕ್ಷಕರು, ದಯವಿಟ್ಟು ನಿಮ್ಮಲ್ಲಿ ನೀವು ಕನ್ನಡಿಗರು ಇಂಥ ನೀಚ ಕಂಪನಿಗೆ ರಕ್ಷಣೆ ಕೊಡ್ಬೇಡ್ರಿ. ರಕ್ಷಣೆ ಕೊಡ್ಬೇಡಿ. ಅವರನ್ನ ಗುಂಡಾಗಿರಿ. ಅವರು ಲೂಟಿ ಮಾಡ್ತಾ ಇದ್ರಿ. ಎಲ್ಲಿ ಕಾಮಗಾರಿ ಮಾಡಿದಾರ್ರಿ ಅವರು? ಎಲ್ಲಿ ಕಾಮಗಾರಿ ಮಾಡಿದ್ದಾರೆ? ಅವರು ಟೋಟಲ್ ಏನ್ ಇವತ್ತು ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ ಅನಧಿಕೃತ. ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ. ಅನಧಿಕೃತ. ಈ ಕೂಡಲೇ ಈ ಟೋಲನ್ನ ನಾವು ಬಂದ್ ಮಾಡ್ತೇವೆ. KA-47 ಫ್ರೀ ಬಿಡಬೇಕು ಹಾಗೂ ಲೋಕಲ್ಗೆ ಉದ್ಯೋಗ ಕೊಡ್ಬೇಕು. ಬರ್ಕ್ ಕೊಟ್ರೆ ಇವತ್ತೇ ಓಳನ್ನ ಹಿಂತಕೊಳ್ತೇನೆ, ಇಲ್ಲ ಅಂದ್ರೆ ಯಾವುದಕ್ಕೆ ಹಿಂತಗೊಳ್ಳಿಲ್ಲ. ಸೂರಜ್ ನಾಯ್ಕರು ಮಾತಾಡಿ. ಇವತ್ತು ಇಲ್ಲಿಯ ಜನಪ್ರತಿನಿಧಿಗಳು ಟೋಲ್ ಕಟ್ತಾ ಇಲ್ಲ. ನಾನು ಕಟ್ತಾ ಇಲ್ಲ, ಸೂರಜ್ ನಾಯ್ಕರು ಕಟ್ತಾ ಇಲ್ಲ. ಈ ಸಂಘ ಇಲ್ಲಿಂದ ಮುಖಂಡರು ಯಾರು ಟೋಲ್ ಕಟ್ತಾ ಇಲ್ಲ. ಕುಮಟಾ ಹೊನ್ನಾವರ ಜನತೆ ನಾವು ಇವತ್ತು ಈ ಹೋರಾಟದ ಮೂಲಕ KA-47 ಕುಮಟಾ ಹಾಗೂ ಹೊನ್ನಾವರ ಭಾಗಕ್ಕೆ ಫ್ರೀ ಅಂತೇಳಿ ಬರೆದಿದ್ದೇವೆ. ದಯವಿಟ್ಟು ಯಾರು ನೀವು KA-47 ಹೊಂದವರು ಕುಮಟಾ ಹೊನ್ನಾವರ ತಾಲೂಕಿನವರು ಯಾರು ಹಣವನ್ನ ಕೊಡಬೇಡಿ. ಒಂದು ವಿನಂತಿ ಮಾಡಿಕೊಳ್ತೇನೆ, ಅವ್ರು ನಿಮ್ಗೆ ಏನೂ ಮಾಡುವುದಿಲ್ಲ. ಫ್ರೀ ಕೊಟ್ಟು ನೀವಲ್ಲಿ ಸುಂಕ ವಸೂಲಾತಿ ಕಟ್ಟಿಲ್ಲ ಅಂದ್ರೆ ಯಾವ ಥರದ ದೌರ್ಜನ್ಯ ಮಾಡುವ ಹಕ್ಕು ನಿಮ್ಮ ಮೇಲಿಲ್ಲ. ನೀವು ಹೆದರಬೇಡಿ, ಒಣಕ್ಕೆ ತಗೊಳ್ರಿ. ಇವ್ರ ವಿರುದ್ಧ ಏನಾದರೂ ಕೇಳಿದ್ರೆ ನಾವು ಬರ್ದಿದ್ದೇವೆ, ನಾವು ಅವತ್ತು ಹೋರಾಟ ಮಾಡಿದ್ದೇವೆ. ನೀವು ಫ್ರೀ ಬಿಡುವಂಥ ಹಕ್ಕು ನಿಮಗಿದೆ. ಫ್ರೀ ಬಿಟ್ಟಿದ್ದೀರಿ, ನಾವು ಕೊಡುವುದಿಲ್ಲ ಹೇಳುವುದನ್ನ ನಮ್ಮ ಥರ ದಬಾಯಿಸೋದನ್ನು ಕಲೀರಿ. ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರಾದ ಸೂರಜ್ ನಾಯ್ಕ್ ಸೋನಿ ಮಾತನಾಡಿ, ಸ್ಥಳೀಯ ವಾಹನಗಳಿಗೆ ಟೋಲ್ ವಿನಾಯಿತಿಯ ಬಗ್ಗೆ ಇಲ್ಲಿ ಹಲವು ಹೋರಾಟಗಳು ಆಗಿವೆ. ಹೊನ್ನಾವರ ಕುಮಟಾ ವಾಹನಗಳಿಗೆ ಉಚಿತವೆಂದು ಹೇಳಿಕೊಂಡೇ ಬಂದಿದ್ದಾರೆ. ಅಧಿಕೃತವಾಗಿ ತಿಳಿಸ್ತಾ ಇಲ್ಲ. ಹೀಗಾಗಿ ಇಲ್ಲಿ ಸಾರ್ವಜನಿಕರಿಗೆ ತಿಳಿಯುವಂತೆ ಶುಲ್ಕ ಉಚಿತವೆಂದು ದೊಡ್ಡದಾಗಿ ಇಂದು ಬರೆಯಲಾಗಿದೆ. ಅಂಕೋಲದಲ್ಲಿ ಇದೇ ರೀತಿ KA-30 ನೋಂದಣಿ ವಾಹನಗಳಿಗೆ ಶುಲ್ಕ ವಿನಾಯಿತಿಗೆ ಹೋರಾಟವಾದಾಗ ಅಲ್ಲಿಯ ಶಾಸಕರು ತಕ್ಷಣ ಬಂದು ಶುಲ್ಕ ವಿನಾಯಿತಿ ಮಾಡಿಸಿದ್ದಾರೆ. ಆದ್ರೆ ಇಲ್ಲಿನ ಶಾಸಕರು ಎಲ್ಲಿ ಹೋದ್ರು? ಇಂಥ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರ ವರ್ತನೆಯನ್ನ ಧಿಕ್ಕರಿಸುತ್ತೇನೆ. ಜನರ ಪರವಾಗಿ ಸಮಸ್ಯೆ ಪರಿಹರಿಸಬೇಕಿತ್ತು. ಶಾಸಕರ ಧೋರಣೆ ಜನರಿಗೆ ಅರ್ಥವಾಗಿದೆ. ಎಲ್ಲಿಯವರೆಗೆ ಚತುಷ್ಪಥ ಪೂರ್ಣಗೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ KA-47 ನೋಂದಣಿಯವರು ಯಾರು ಇಲ್ಲಿ ಟೋಲ್ ಕಟ್ಟಬೇಡಿ ಎಂದು ಹೇಳಿದ್ರು. ಹೋರಾಟ ಆಗಿದೆ.
ಈ ಹೋರಾಟದಲ್ಲಿ ಪರೋಕ್ಷವಾಗಿ IRB ಮತ್ತು ತಹಸೀಲ್ದಾರ್ ಮತ್ತು ಅಧಿಕಾರಿಗಳು ಮೊದಲಂಗೆ ನಾವು ಅನ್ನಾವರ ಕುಂಟ ತಗೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಅವರು ಅಧಿಕೃತವಾಗಿ ಏನು ಹೇಳೋಕೆ ತಯಾರಿಲ್ಲ. ಹಾಗಾಗಿ ಈಗಾಗಲೇ ರಕ್ಷಣಾ ವೇದಿಕೆಯವರು ಬೋರ್ಡ್ ಅಲ್ಲಿ ಫ್ರೀ K47 ಫ್ರೀ ಉಚಿತ ಅಂತ ಬರ್ತಿದ್ದಾರೆ. ನಾನು ದುರಾದೃಷ್ಟ ನಮ್ಮ ಕುಮಟಾ ಮಾತ್ರ ಹೋರಾಟದ ಮುಖಾಂತರನೇ, ಯಾಕೆಂದ್ರೆ ಅಂಕೋಲಾದಲ್ಲಿ ಟೋಲಲ್ಲಿ K30 ಅವ್ರಿಗೆ ಬಿಡಬೇಕು ಅಂತ ಹೋರಾಟ ಮಾಡಿದ್ದೆ ತಕ್ಷಣ ಅಲ್ಲಿ ಶಾಸಕರು ಬಂದು ಹೋರಾಟಗಾರರ ಜೊತೆಗೆ ನಿಂತು K30 ಮುಕ್ತ ಮಾಡಿಸಿದ್ದಾರೆ, ಉಚಿತ ಮಾಡಿಸಿದ್ದಾರೆ. ಇಲ್ಲಿ ಶಾಸಕರು ಎಲ್ಲಿ ಹೋದ್ರು? ಏನಾಯ್ತು ಅವ್ರಿಗೆ? ಕಿವಿ ಕೇಳಿಸ್ತಿಲ್ವಾ, ಕಣ್ಣು ಕಾಣಿಸ್ತಿಲ್ವಾ, ಅಥವಾ ಮಾತು ಬರಲ್ವಾ? ನಾನು ಅದಕ್ಕೆ ಈಗ ಮಾಸ್ಕ್ ಹಾಕೊಂಡು ಹೇಳ್ತಾ ಇರೋದು. ಮಾಸ್ಕ್ ಹಾಕೊಂಡ್ರೂ ಮಾತಾಡ್ಬೋದು. ನಾನು ಈಗ ಈ ಸಂದರ್ಭದಲ್ಲಿ ಏನು ಶಾಸಕರ ವರ್ತನೆ ಇದೆ ಅದಕ್ಕೆ ಧಿಕ್ಕರಿಸ್ತೀನಿ, ಜನರ ಪರವಾಗಿ ಧಿಕ್ಕರಿಸ್ತೀನಿ. ನಾಚಿ ಕಾಣ್ಬೇಕು ಇವ್ರಿಗೆ. ಇವ್ರು ಬಂದು ಜನರದ್ದು ಪರಿಹಾರ ಮಾಡಬೇಕಿತ್ತು. ಯಾಕಂದ್ರೆ ಅವ್ರು ಟೋಲ್ ತುಂಬುವುದಿಲ್ಲ, ಹಾಗಾಗಿ ಆರಾಮಿದ್ದಾರೆ. ಯಾಕೆ ಆರಾಮಿದ್ದಾರೆ ಅನ್ನೋದು ಜನರಿಗೆ ಗೊತ್ತಾಗಿದೆ. ನಾವು ಈ ಸಂದರ್ಭದಲ್ಲಿ ಜನರಿಗೆ ಹೇಳೋದು, ಮುಕ್ತವಾಗಿ ಓಡಾಡಿ. K47 ನೀವು ಟೋಲ್ ಕಟ್ಟಬೇಡಿ. ಯಾಕೆ ಕಟ್ಟಬೇಕು? ಏನಾದ್ರು ಇದ್ರೆ ಹೇಳಿ, ನಾವು ಬರ್ತೀವಿ. ಟೋಲ್ ಯಾವ ಕಾರಣಕ್ಕೂ ನಾವು ಕಟ್ಟೋಕ್ಕಿಲ್ಲ. ಎಲ್ಲಿವರೆಗೆ ಅಂದರೆ ರಸ್ತೆ ಆಗಲಿ, ರಸ್ತೆ ಆದ್ಮೇಲೆ ಕೂತು ಯೋಚನೆ ಮಾಡೋಣ. ರಸ್ತೆ ಆಗುವವರೆಗೂ ಯಾವ ಕಾರಣಕ್ಕೂ ನಾವು ಟೋಲ್ ಕಟ್ಟೋದಿಲ್ಲ. ಶಾಸಕರಿಗೆ ನಾವು ಎಲ್ಲರ ಪರವಾಗಿ ಧಿಕ್ಕರಿಸ್ತೀವಿ. ಪ್ರತಿಭಟನೆಯಲ್ಲಿ ಕೃಷ್ಣಾನಂದ್ ವೆರ್ಣೇಕರ್, ತಿಮ್ಮಪ್ಪ ನಾಯ್ಕ್, ಕೃಷ್ಣಗೌಡ, ತುಕಾರಾಮ್ ನಾಯ್ಕ್, ಅಶೋಕ್ ಗೌಡ, GN ಗೌಡ, GG ಶಂಕರ್, DT ನಾಯ್ಕ್, ಟ್ಯಾಕ್ಸಿ ಚಾಲಕ ಮಾಲಕರ ಒಕ್ಕೂಟ, ಟಿಪ್ಪರ್ ಯೂನಿಯನ್ ಇತರರು ಇದ್ದರು. ಟೋಲ್ ಬಳಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಯಿತು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ.